ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋ ವಿಷಯ ಏನಂತಂದರೆ, ನೀವೀಗ ನೋಡಿರ್ಬೋದು MHRD UDAIS ಪ್ಲಸ್ನಲ್ಲಿ 2025-26ನೇ ಸಾಲಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಓಪನ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ನಾವು ಸ್ಟೂಡೆಂಟ್ ಮಾಡ್ಯೂಲ್, ಟೀಚರ್ ಮಾಡ್ಯೂಲ್, ಸ್ಕೂಲ್ ಫೆಸಿಲಿಟಿ ಈ ಥರ ಸಾಕಷ್ಟು ಮಾಹಿತಿಯನ್ನು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಪ್ಡೇಟ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಕಳೆದ ಸಾಲಿನಲ್ಲಿ ಅಂದರೆ 2024-25ನೇ ಸಾಲಿನಲ್ಲಿರುವಂತಹ ಮಕ್ಕಳನ್ನು ನಾವು SATSನಲ್ಲಿ ಹೇಗೆ ಪ್ರಮೋಷನ್ ಕೊಡ್ತೀವೋ ಅದೇ ರೀತಿ ಇಲ್ಲಿ ಕೂಡ ಪ್ರಮೋಟ್ ಮಾಡಿಬಿಟ್ಟು, ಅಂದರೆ ಪ್ರೋಗ್ರೆಷನ್ ಅಂತ ಕರಿತೀವಿ, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಮಕ್ಕಳನ್ನು ಈ ಸಾಲಿಗೆ 2025-26ನೇ ಸಾಲಿಗೆ ಪ್ರಮೋಟ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಕ್ಕೆ ಅತಿ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಅಂದರೆ ಕಳೆದ ಸಾಲಿನ ಎಲ್ಲ ಮಕ್ಕಳ ಕ್ಲಾಸ್ ವೈಸ್ ನೀವು ಅವರ ಟೋಟಲ್ ಹಾಜರಾತಿ, ಒಂದು ವರ್ಷದಲ್ಲಿ ಅವರು ಹಾಜರಿದ್ದ ದಿನಗಳನ್ನು ಲಿಸ್ಟ್ ಮಾಡಿಟ್ಕೊಂಡಿರಬೇಕು. ಜೊತೆಗೆ ಅವರು ಗ್ರೇಡ್, ಅಂದರೆ ಗ್ರೇಡ್ ಅಲ್ಲ ಪರ್ಸೆಂಟೇಜ್, ಯಾವ ಪರ್ಸೆಂಟೇಜನ್ನು ಆ ಗ್ರೇಡ್ ಹಾಕಿರ್ತೀರಿ ಅದನ್ನು ನೀವು ಪರ್ಸೆಂಟೇಜ್ ಮಾಡಿಕೊಂಡು ಯಾವ ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಲಿಸ್ಟ್ ಮಾಡಿಟ್ಕೊಂಡ್ರೆ ನೀವು ಎಲ್ಲ ಮಕ್ಕಳ ಮಾಹಿತಿಯನ್ನು ಈಸಿಯಾಗಿ ಹಾಕ್ಬೋದು. ಅದು ಹೇಗೆ ಅಂತ ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಈ ರೀತಿಯ MHRD ಅಪ್ಡೇಟ್ಗೋಸ್ಕರ ಎ ವಿ ಶೆಟ್ಟಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ತಡ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ಮೊಬೈಲ್ನ ಯಾವುದಾದರೊಂದು ಬ್ರೌಸರಲ್ಲಿ ಅಥವಾ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ UDAIS ಪ್ಲಸ್ ಅಂತ ಟೈಪ್ ಮಾಡಿ. ಆಗ ಫಸ್ಟ್ ಕಾಣಿಸ್ತಿದೆಯಲ್ಲ UDAIS ಪ್ಲಸ್ ಅಂಥೇಳಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ನಿಮಗೆ ಎಲ್ಲ ಆಪ್ಷನ್ಸ್ ಕಾಣಿಸಿದ್ದಿಲ್ಲ ಅಂದರೆ ಮೇಲೆ ರೈಟ್ ಸೈಡ್ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಏನಿದೆಯಲ್ಲ ಅದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ಇದರಲ್ಲಿ ನಾವು ಮೇಲ್ಗಡೆ ರೈಟ್ ಸೈಡಲ್ಲಿ ಇದೆಯಲ್ಲ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿ. ಆಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇದು UDAIS ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ. ಇದರಲ್ಲಿ ಎಲ್ಲ ಮಾಡ್ಯೂಲ್ಗಳು ಇರ್ತವೆ. ನಾವು ಈಗ ಮಕ್ಕಳ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುತ್ತಿರೋದ್ರಿಂದ 5ನೇ ಆಪ್ಷನ್ ಇದೆಯಲ್ಲ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಅಂತೇಳಿ ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ UDAIS ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ID ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ಈಗಾಗಲೇ ನೀವು MHRDಯಲ್ಲಿ ಪಡೆದಿರ್ತೀರಿ, ಅಥವಾ ಕೆಳಗಡೆ ಇದೆಯಲ್ಲ ಫಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ಅದನ್ನು ಹಾಕಿಬಿಟ್ಟು ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಎಲ್ಲವನ್ನು ಎಂಟ್ರಿ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ UDAIS ಪ್ಲಸ್ನ ಈ ಹೋಮ್ ಪೇಜ್ ನಿಮಗೆ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು 2025-26 ರೆಡ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಇದು ಈ ವರ್ಷದ MHRD UDAIS ಪ್ಲಸ್ ನಾವು ಮಾಡಬೇಕಾದ ಚಟುವಟಿಕೆಗಳ ಮೇನ್ ಪೇಜ್. ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ಸ್ಕೂಲ್ ಇನ್ಫಾರ್ಮೇಷನ್ ಇರುವಂತಹ ಒಂದು ಪಾಪಪ್ ಮೆಸೇಜ್ ಕಾಣಿಸುತ್ತೆ. ಅದನ್ನೇನು ಮಾಡಬೇಕಾಗಿಲ್ಲ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಕಾಣಿಸ್ತಿದೆಯಲ್ಲ, ಇದೇ ಮೇನ್ ಪೇಜ್. ಇದು ಡ್ಯಾಶ್ ಬೋರ್ಡ್ ಲೆಫ್ಟ್ ಸೈಡ್ ಇದೆಯಲ್ಲ, ಡ್ಯಾಶ್ ಬೋರ್ಡ್ ಕೆಳಗಡೆ ತುಂಬ ಮೆನೂಸ್ ಇದ್ದಾವೆ. ನಾವು ಈ ಮೆನೂಸಲ್ಲೇ ಹೋಗ್ಬಿಟ್ಟು ನಮ್ಮ ಶಾಲೆಯ ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಕ್ಲಾಸ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಡಾಟಾ ಎಂಟ್ರಿ ಆ್ಯಕ್ಟಿವ್ ಆಗಿದೆ, ಬಟ್ ಡಾಟಾ ನಾಟ್ ಸರ್ಟಿಫೈಡ್, ನಾವಿನ್ನೂ ಏನು ತುಂಬಿಲ್ಲ. ಇಲ್ಲಿ ಬೇಕಾದರೆ ಕೆಳಗಡೆ ನೋಡ್ಬೋದು ನೀವು. ಟೋಟಲ್ ಎನ್ರೋಲ್ಮೆಂಟ್ ಕೂಡ 0 ಇದೆ, ಟೋಟಲ್ ನಂಬರ್ ಆಫ್ ಬಾಯ್ಸ್ 0 ಇದೆ, ಗರ್ಲ್ಸ್ 0 ಇದೆ. ಯಾಕಂದರೆ ನಾವೆಲ್ಲ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷ ನಾವಿನ್ನೂ ಪ್ರಮೋಟ್ ಮಾಡಿಲ್ಲ ಮಕ್ಕಳನ್ನ, ಅದನ್ನೇ ನಾವು ಮಾಡಬೇಕು. ಅದಕ್ಕೋಸ್ಕರ ಕ್ಲಾಸ್ ವೈಸ್ ನೋಡಿ ಎಲ್ಲ ಝೀರೋಸ್ ಇದೆ. ಅದಕ್ಕೋಸ್ಕರ ನಾವು ಲೆಫ್ಟ್ ಸೈಡಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಸಬ್ ಮೆನೂಸ್ ಓಪನ್ ಆಗುತ್ತೆ. ಅದರಲ್ಲಿ ಒಂದನೇದಾಗಿ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಪ್ರೋಗ್ರೆಷನ್ ಮಾಡ್ಯೂಲ್ ನಮಗೆ ಓಪನ್ ಆಗುತ್ತೆ. ರೈಟ್ ಸೈಡ್ ಪ್ರೋಗ್ರೆಷನ್
ಯೂಸರ್ ಮ್ಯಾನ್ಯಲ್ ಇದೆ, ಅದು ಹೇಗೆ ಮಾಡಬೇಕು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅನ್ನೋಂಥ ಮ್ಯಾನ್ಯಲ್ ಇರುತ್ತೆ, ಬೇಕಾದರೆ ನೋಡ್ಕೊಳ್ಬೋದು. ನಾವೀಗ ಈ 3 ಕೆಳಗಡೆ ಇರುವಂಥ ವ್ಯೂ ಸಮ್ಮರಿ, ಪ್ರೋಗ್ರೆಷನ್ ಸಮ್ಮರಿ, ಫೈನಲೈಸ್ ಅದೆಲ್ಲ ನಂತರ ಫಸ್ಟ್ ನಾವು ಪ್ರೋಗ್ರೆಷನ್ ಮಾಡ್ಯೂಲ್ ಕೆಳಗಡೆ ಇರುವಂತಹ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯ ಪೇಜ್ ಸ್ಕೂಲ್ ನೇಮ್ ಇರುವಂಥದ್ದು ಓಪನ್ ಆಗುತ್ತೆ. ಇದರಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್ ಅಂತಿದೆಯಲ್ಲ, ಅಲ್ಲಿ ನಿಮಗೆ ಯಾವ ತರಗತಿಯನ್ನು ಹಾಕ್ತಿರೋ ಆ ತರಗತಿಯೊಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ 4ನೇ ತರಗತಿಯೊಂದನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಸೆಕ್ಷನ್ ಅಂತಿದೆ, ಅಲ್ಲಿ ನಿಮ್ಮ ಶಾಲೆಯ ಸೆಕ್ಷನ್ ಇರಲಿಲ್ಲ ಅಂದರೂ ಕೂಡ ಎ ಅಂತ ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಸೆಲೆಕ್ಟ್ ಮಾಡಿರುವಂತಹ ತರಗತಿಯ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆಯಲ್ಲ, ಅಲ್ಲೇ ನಾವು ವರ್ಕ್ ಮಾಡಬೇಕಾಗಿರೋದು. ಇನ್ನು ಎಲಿಜಿಬಲ್ ಪ್ರಮೋಟೆಡ್ ಕ್ಲಾಸ್ ಸೆಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಒಂದು ಕಾಲಮ್ ಇರುತ್ತೆ. ಸ್ಟೇಟಸ್ ನೋಡಿ ಪೆಂಡಿಂಗ್ ಅಂತ ಇದೆ. ಪ್ರೋಗ್ರೆಸ್ಡ್ ಆನ್ ನಾಟ್ ಅವೈಲಬಲ್ ಅಂತ ಬಂದಿದೆ, ಇನ್ನೂ ನಾವು ಹಾಕಿರೋದಿಲ್ಲ. ಆ್ಯಕ್ಷನಲ್ಲಿ ಅಪ್ಡೇಟ್ ಕರೆಕ್ಷನ್ ಅಂತ 2 ಆಪ್ಷನ್ಸ್ ಇರುತ್ತೆ. ಇಲ್ಲಿ ಎಲಿಜಿಬಲಲ್ಲಿ ನೋಡಿ ಕ್ಲಾಸ್ ಸೆಕ್ಷನ್ ನಾಟ್ ಸೆಲೆಕ್ಟೆಡ್ ಅಂತಿದೆ. ಈಗ ನಾವು ವರ್ಕ್ ಮಾಡಿದಾಗ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಒಂದು ಮಗುವಿಂದು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಉದಾಹರಣೆಗೆ ಇಲ್ಲಿ ಫಸ್ಟ್ ಇರುವಂತಹ ಮಗು ಪ್ರೋಗ್ರೆಷನ್ ಸ್ಟೇಟಸ್ ಮೇಲೆ ಕೆಳಗಡೆ ಇರುವಂತಹ ಸೆಲೆಕ್ಟನ್ನು ಕ್ಲಿಕ್ ಮಾಡಿದಾಗ 3 ಆಪ್ಷನ್ ಬರ್ತದೆ. ಪ್ರೊಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರೊಮೋಟೆಡ್ ಆರ್ ರಿಪೀಟರ್, ಪ್ರೊಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್. ಸೊ ನಮಗೆ ಆಲ್ರೆಡಿ ಸೂಟ್ ಆಗುವಂತಹ ಆಪ್ಷನ್ ಅಂದರೆ ಪ್ರೊಮೋಟ್ ಮಾಡಿರ್ತೀವಿ ಎಕ್ಸಾಮ್ ತೊಗೊಂಡು, ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಔಟ್ ಆಫ್ 400 ಆಗಿರುತ್ತಲ್ಲ, ಅದನ್ನು ಮತ್ತೆ ನಾವು 100ಗೆ ಕನ್ವರ್ಟ್ ಮಾಡಿಕೊಂಡು ಪರ್ಸೆಂಟೇಜ್ ಇಲ್ಲಿ ಹಾಕಿ. ನಂತರ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಆ ಮಗು ಕಳೆದ ಸಾಲಿನಲ್ಲಿ ಎಷ್ಟು ದಿವಸ ಪ್ರೆಸೆಂಟ್ ಆಗಿದೆನೋ ಅಷ್ಟು ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸ್ಕೂಲಿಂಗ್ ಸ್ಟೇಟಸ್ ಅದು 2025-26ರಲ್ಲಿ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ಲೆಫ್ಟ್ ಸ್ಕೂಲ್ ವಿತ್ TC ಅಥವಾ ವಿತೌಟ್ TC. ನೋಡಿ, ಆ ಮಗು ಕಳೆದ ಸಾಲಿನಲ್ಲಿ 2024-25ರಲ್ಲಿ ನಿಮ್ಮ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇತ್ತು. ಈ ಸಾಲಿನಲ್ಲಿ ಕೂಡ ನಿಮ್ಮ ಶಾಲೆಯಲ್ಲೇ ಓದ್ತಾ ಇದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ತಗೊಳ್ಬೇಕು. ಒಂದು ವೇಳೆ ಆ ಮಗು ಈ ಸಾಲಿಗೆ ಶಾಲೆಯಿಂದ TC ತೆಗೆದುಕೊಂಡು ಹೋಗಿತ್ತು ಅಂತಂದರೆ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನನ್ನ ಮಗು ಈಗ ಅದೇ ಶಾಲೆಯಲ್ಲಿ ಅಂದರೆ ನಮ್ಮ ಶಾಲೆಯಲ್ಲೇ ಓದ್ತಾ ಇದೆ ಮುಂದಿನ ತರಗತಿಯನ್ನು, ಅದಕ್ಕೆ ನಾನು ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈಗ ನೆಕ್ಸ್ಟ್ ಕಾಲಮ್ಗೆ ಬರೋಣ. ನೋಡಿ, ಇಲ್ಲಿ ನೀವು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕ್ಲಾಸ್ ಇರೋದು 4th ಇತ್ತಲ್ಲ ಕಳೆದ ವರ್ಷ, ಇಲ್ಲಿ ಎಲಿಜಿಬಲ್ ಪ್ರಮೋಟೆಡ್ ಕ್ಲಾಸಲ್ಲಿ ಆಟೋಮೆಟಿಕಲಿ 5 ಅಂತ ತಾನೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಈಗ ನೀವು ಇಲ್ಲಿ ಮಾಡಬೇಕಿರೋದು ಕೇವಲ ಸೆಲೆಕ್ಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸ್ಟೇಟಸ್ ನೋಡಿ ಪೆಂಡಿಂಗ್ ಇದೆಯಲ್ಲ, ಈಗ ಇಷ್ಟು ಹಾಕಿದ ನಂತರ ಇಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಅಪ್ಡೇಟ್ ಅಂತಿದೆಯಲ್ಲ, ಅಪ್ಡೇಟನ್ನು ಕೊಡಿ. ಆಗ ಸ್ಟೂಡೆಂಟ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಆಟೋಮೆಟಿಕಲಿ ಸ್ಟೇಟಸ್ ಡನ್ ಅಂತ ಆಗುತ್ತೆ. ಪ್ರೋಗ್ರೆಸ್ಡ್ ಆನ್ ಡೇಟ್ ಟೈಮ್, ನೀವು ಮಾಡಿರುವಂತಹ ಡೇಟ್ ಟೈಮ್ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಮಾಡಿದಾಗ ನೀವು ಒಂದು ತರಗತಿಯ ಒಂದು ಮಗುವಿನ ಡೀಟೇಲ್ಸ್ ಅಪ್ಡೇಟ್ ಮಾಡಿದಂಗೆ ಆಯಿತು, ಅಂದರೆ ಪ್ರಮೋಟ್ ಮಾಡಿದಂಗೆ ಆಯಿತು. ಈಗ ಇದೇ ರೀತಿ ನೀವು ಈಗ ತೆಗೆದುಕೊಂಡಿರುವಂತಹ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕು. ಜೊತೆಗೆ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳ ಡೀಟೇಲ್ಸನ್ನು ಕೂಡ ಇದೇ ರೀತಿ ಅಪ್ಡೇಟ್ ಮಾಡಬೇಕು. ಓಕೆನಾ? ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಿಟ್ ಕ್ಲಾಸಸ್ ಅಂದರೆ LPS ಆಗಿದ್ದರೆ 5ನೇ ತರಗತಿ, HPS ಆಗಿದ್ದರೆ 8ನೇ ತರಗತಿ, ಅಥವಾ ಹೈಸ್ಕೂಲ್ ಆಗಿದ್ದರೆ 10ನೇ ತರಗತಿ, ಅಲ್ಲಿ ಮಾತ್ರ ಎಕ್ಸಿಟ್ ಕ್ಲಾಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಏನಂತ ನಾನೀಗ ನಿಮಗೆ ತೋರಿಸ್ತಿದ್ದೀನಿ. ಮೇಲೆ ಮತ್ತೆ ಕ್ಲಾಸನ್ನು ನಮ್ಮ ಶಾಲೆಯ ಎಕ್ಸಿಟ್ ಕ್ಲಾಸ್ 5th ಇದೆ. ಸೊ ಈ 5th ಸೆಲೆಕ್ಟ್ ಮಾಡಿಬಿಟ್ಟು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡ್ತೀನಿ. ಆಗ ಆ ತರಗತಿಯ ಅಂದರೆ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಎಕ್ಸಿಟ್ ಕ್ಲಾಸ್ ಏನಿತ್ತಲ್ಲ ಆ ಮಕ್ಕಳ ಡೀಟೇಲ್ಸ್ ಕೆಳಗಡೆ ಶೋ ಆಗುತ್ತೆ. ಅದರಲ್ಲಿ ಒಂದು ಮಗು, ಫಸ್ಟ್ ಮಗುವಿನ ಮಾಹಿತಿಯನ್ನು ನಾನು ಹಾಕಿ ತೋರಿಸ್ತಿದ್ದೀನಿ. ಸೇಮ್ ಎಲ್ಲನೂ ಸೇಮ್ ಇರುತ್ತೆ. ಪ್ರಮೋಟೆಡ್ ಅಂತಲೇ ತೊಗೊಳ್ಬೇಕು ನಾವು ಪ್ರೋಗ್ರೆಷನ್ ಸ್ಟೇಟಸಲ್ಲಿ ಎಕ್ಸಾಮಿನೇಷನ್ ಬರೆದು ಪ್ರಮೋಟ್ ಆಗಿದೆ ಅಂತ. ಮತ್ತು ಮಾರ್ಕ್ಸ್ ಮತ್ತು ಅಟೆಂಡೆನ್ಸನ್ನು ಕೂಡ ಎಂಟ್ರಿ ಮಾಡಿ. ನಂತರ ಸ್ಕೂಲಿಂಗ್ ಸ್ಟೇಟಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿದಾಗ ನೋಡಿ, ಇದು ಎಕ್ಸಿಟ್ ಕ್ಲಾಸ್ ಮಗು ಆಗಿರೋದ್ರಿಂದ ನಮ್ಮ ಶಾಲೆಯಲ್ಲೇ ಮುಂದುವರಿದಿದೆ
ಸ್ಟಡಿಂಗ್ ಇನ್ ಸೇಮ್ ಕ್ಲಾಸ್ ಅನ್ನೋ ಆಪ್ಷನ್ ಇಲ್ಲಿ ಆಟೋಮೆಟಿಕಲಿ ತೋರಿಸಲ್ಲ, ಕೇವಲ ಲೆಫ್ಟ್ ವಿತ್ ಟಿ ಸಿ. ಯಾಕಂದರೆ ನಾವು ಆ ಮಗು ನಮ್ಮ ಶಾಲೆಯಲ್ಲಿ ಮುಂದಿನ ತರಗತಿ ಓದೋಕ್ಕೆ ಚಾನ್ಸೇ ಇಲ್ಲ. ಸೊ ಅದೊಂದೇ ಆಪ್ಷನ್ ಶೋ ಆಗುತ್ತೆ. ನಾವಿಲ್ಲಿ ಲೆಫ್ಟ್ ವಿತ್ ಟಿ ಸಿ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಸೆಕ್ಷನ್ ಆಪ್ಷನ್ ಕ್ಲೋಸ್ ಆಗುತ್ತೆ. ಯಾಕಂದರೆ ಮುಂದಿನ ತರಗತಿ 6 ಅಂತ ಶೋ ಆಗುತ್ತೆ, ಆದರೆ ಸೆಕ್ಷನ್ ಕಾಲಮ್ ನಮಗೆ ತೋರಿಸಲ್ಲ. ಅದನ್ನು ನಾವೇನು ಹಾಕಬೇಕಾಗಿಲ್ಲ. ಇಷ್ಟು ಹಾಕಿಬಿಟ್ಟು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಆಗ ಇಲ್ಲಿ ನೋಡಿ ಸ್ಟೇಟಸ್ ಕೂಡ ಡನ್ ಆಯಿತು, ಡೇಟ್ ಟೈಮ್ ಕೂಡ ಬಂತು. ಇಷ್ಟು ಮಾಡಿಬಿಟ್ರೆ ನಮಗೆ ಎಕ್ಸಿಟ್ ಕ್ಲಾಸ್ನ ಮಗುವಿನ ಡೀಟೇಲ್ಸ್ ಮಾಡಿದ್ದು ಮುಗಿಯುತ್ತೆ. ಇದೇ ರೀತಿ ಎಕ್ಸಿಟ್ ಕ್ಲಾಸ್ನ ಎಲ್ಲ ಮಕ್ಕಳ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿ ಆ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಾಗ ಒಂದು ಸಾರಿ ಸ್ಕ್ರಾಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳ ಸ್ಟೇಟಸ್ ಮುಂದೆ ಡನ್ ಅಂತ ಗ್ರೀನ್ ಕಲರಲ್ಲಿ ಬಂದಿರಬೇಕು. ಕೊನೆಯದಾಗಿ ಕೆಳಗೆ ಸ್ಕ್ರಾಲ್ ಮಾಡಿದಾಗ ಫೈನಲೈಸ್ ಅಂತಿದೆಯಲ್ಲ, ಒಂದು ತರಗತಿಯ ಎಲ್ಲ ಮಕ್ಕಳ ಡೀಟೇಲ್ಸನ್ನು ಹಾಕಿದ ನಂತರ ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಆರ್ ಯು ಶೋರ್ ವಾಂಟ್ ಟು ಫ್ರೀಸ್ ದ ಸೆಕ್ಷನ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್ ಬಿಲೋ ಅಂತ ಕೇಳುತ್ತೆ. ಪ್ರೊಮೋಟೆಡ್ 18 ಮಕ್ಕಳಿದ್ದಾರೆ, ನಾಟ್ ಪ್ರೊಮೋಟೆಡ್ ಇಲ್ಲ, ಪ್ರೊಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ 0, ಟೋಟಲ್ 18 ಮಕ್ಕಳು. ಇದು ಕನ್ಫರ್ಮ್ ಆಗಿ ಕರೆಕ್ಟ್ ಇದೆ ಅಂತಂದಾಗ ಕೆಳಗಡೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 5 ಸೆಕ್ಷನ್ ಎ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಹೇಳುತ್ತೆ. ಓಕೆ ಕೊಡಿ. ಈ ರೀತಿಯಾಗಿ ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಎಲ್ಲ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಕೊನೆಯದಾಗಿ ಮತ್ತೊಂದು ಸಾರಿ ವೆರಿಫೈ ಮಾಡಿಕೊಳ್ಳಿ. ಅದಾದ ನಂತರ ಲೆಫ್ಟ್ ಸೈಡ್ ಇರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಕ್ಲಿಕ್ ಮಾಡಿ. ಅದರಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕ್ಲಿಕ್ ಮಾಡಿ. ಈಗ ನಾವು ಇದರಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಲ್ಲಿ ಹೋಗ್ಬಿಟ್ಟು ಎಲ್ಲವನ್ನು ಅಪ್ಡೇಟ್ ಮಾಡಿದ್ದೀವಿ. ಅದನ್ನು ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು ಅಂದರೆ ವ್ಯೂ ಸಮ್ಮರಿಯಲ್ಲಿ ಹೋಗಿಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ನೋಡಿದರೆ ನಿಮ್ಮ ಶಾಲೆಯ ಎಲ್ಲ ತರಗತಿಯ ಎಲ್ಲ ಮಕ್ಕಳು ಶೋ ಆಗ್ತಾರೆ. ಎಲ್ಲ ಡನ್ ಆಗಿದೆನಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೋದು. ಇದಾದ ನಂತರ ನೆಕ್ಸ್ಟ್ ಅದೇ ರೀತಿ ಸ್ಟೂಡೆಂಟ್ ಮೂವ್ಮೆಂಟ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕೆಳಗಡೆ ಇರುವಂತಹ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಹೋಗಿಬಿಟ್ಟು ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂದಾಗ ಇದರಲ್ಲಿ ನೀವು ಸೆಕ್ಷನ್ ವೈಸ್ ನೋಡ್ಕೊಳ್ಬೋದು. ಇಲ್ಲಿ ನೋಡಿ 1ನೇ ತರಗತಿ 1ನೇ ಎ ಸೆಕ್ಷನ್ ಫೈನಲೈಸ್ ಮಾಡಿದೆ, 2ನೇ ತರಗತಿ ಫೈನಲೈಸ್, 3ನೇ ತರಗತಿ ಫೈನಲೈಸ್, 4th 5th ಅದು ಯಾವ ಟೈಮಲ್ಲಿ ನೀವು ಫೈನಲೈಸ್ ಮಾಡಿದ್ದೀರಿ, ಯಾವ ಡೇಟಿಗೆ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಬೇಕಾದರೆ ನೀವು ವ್ಯೂ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ವ್ಯೂ ಆರ್ ಅಪ್ಡೇಟ್ ಇದೆಯಲ್ಲ, ಅದನ್ನು ಮಾಡಿಬಿಟ್ಟು ನೀವು ಏನಾದರೂ ತಪ್ಪಿದ್ರೂ ಕೂಡ ಅಪ್ಡೇಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಯಾವ ಮಗುವಿನ ಮಾಹಿತಿ ತಪ್ಪು ಮಾಡಿರ್ತೀರೋ ಅದರ ಕೆಳಗಡೆ ಅಪ್ಡೇಟ್ ಆಕ್ಷನ್, ಅದರ ಕೆಳಗಡೆ ಇರುವಂತಹ ಕರೆಕ್ಷನನ್ನು ಕ್ಲಿಕ್ ಮಾಡಿದಾಗ ಆ ಆಪ್ಷನ್ ನಿಮಗೆ ಓಪನ್ ಆಗುತ್ತೆ. ಆಗ ನೀವು ಆ ಮಗುವಿನ ಮಾಹಿತಿ ಏನು ತಪ್ಪು ಮಾಡಿದ್ದೀರೋ ಇಲ್ಲಿ ಎಡಿಟ್ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಕಾಣಿಸುತ್ತೆಯಲ್ಲ, ಅದನ್ನು ಮತ್ತೊಮ್ಮೆ ಸಬ್ಮಿಟ್ ಮಾಡಿದಾಗ ಅದು ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಕೊನೆಯದಾಗಿ ಫೈನಲೈಸ್ ಪ್ರೋಗ್ರೆಷನ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದಾಗ ಓವರಾಲ್ ಈಗ ಕಳೆದ ಸಾಲಿನ ಅಂದರೆ ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2024-25 ಅಂತ ಬರುತ್ತೆ. ಅಂದರೆ ಕಳೆದ ಸಾಲಿನ ಎಲ್ಲ ತರಗತಿಗಳ ಮಕ್ಕಳನ್ನು ನೀವು ಫೈನಲೈಸ್ ಮಾಡಿದ ನಂತರ ಕೊನೆಯದಾಗಿ ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲು ಕಂಪ್ಲೀಟ್ ಮಾಡಿದಂಗೆ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇಂಪೋರ್ಟ್ ಮಾಡ್ಯೂಲ್ ಅವೆಲ್ಲ ನಿಮಗೆ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾದದ್ದು ಏನಂದರೆ ಇದನ್ನು ನೀವು ಫೈನಲೈಸ್ ಮಾಡಬೇಕಾಗುತ್ತೆ. ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಅಂತ ಬರುತ್ತೆ. ಓಕೆ ಕೊಡಿ. ಆಗ ಇಲ್ಲಿ ನಿಮಗೆ ಶೋ ಆಗುತ್ತೆ ಯಾವ ಟೈಮಿಗೆ ಯಾವ ಡೇಟಿಗೆ ನೀವು ಫೈನಲೈಸ್ ಮಾಡಿದ್ದೀರಾ ಅಂತ. ಬೇಕಾದರೆ ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಳ್ಳಿ. ಇಷ್ಟು ಮಾಡಿದರೆ ನೀವು ಸ್ಟೂಡೆಂಟ್ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದಂಗೆ ಆಯಿತು. ಈಗ ನೀವು ಡ್ಯಾಶ್ಬೋರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿದಾಗ ಇಲ್ಲಿ ಇನ್ನೂ ಕೂಡ ತರಗತಿವಾರು 0ನೇ ಇದೆ. ಯಾಕೆ ಇನ್ನೂ ಬಂದಿಲ್ಲ ಅಂತಂದರೆ ಇದು ಕೆಲವು ಸಮಯದ ನಂತರ ಅಂದರೆ ಒಂದು 3-4 ಗಂಟೆಗಳ ನಂತರ ನೀವು ಮತ್ತೊಮ್ಮೆ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ನೋಡಿದಾಗ ಆಗ ತರಗತಿವಾರು ಮಕ್ಕಳ ಸಂಖ್ಯೆ ಗಂಡು ಹೆಣ್ಣು ಎಲ್ಲ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಪ್ರೋಗ್ರೆಷನ್ ಮಾಡಲನ್ನು
ಕಂಪ್ಲೀಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.